ಬರೀ 2000 ಓಡಿದೆ ಸರ್. 2000 ಕಿಲೋಮೀಟರ್ಸ್ ಓಡಿದೆ. ಅದು 4 ಮಂತ್ಸ್ ಓಲ್ಡ್ ವೆಹಿಕಲ್ ಅಷ್ಟೇ. ಬರೀ 16 ಮಂತ್ಸ್ ಓಲ್ಡ್ ವೆಹಿಕಲ್. ಅದರಲ್ಲೂ ಬರೀ 14,000 ಓಡಿರೋದು ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಟಾಪ್ ಎಂಡ್ ಗಾಡಿ. ಡೀಸೆಲ್ ಗಾಡಿ. ಬರೀ 4 ಲಕ್ಷ. 4 ಲಕ್ಷಕ್ಕೆ 4.5 ಲಕ್ಷ ಆಗಿ 21 ಮಾಡಲ್ ಟ್ರೈಬರ್ ಕೊಡ್ತಾ ಇದ್ದೀನಿ. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಬಿಟ್ಟು ಎಲ್ಲ 7 ಸೀಟರ್ ಕಾರ್. ಎಲ್ಲ 7 ಸೀಟರ್. ಹೌದು ಬೈ. ಯಾರಾದ್ರೂ 7 ಸೀಟರ್ ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ದೀರಾ ಬನ್ನಿ, ಹೌಸ್ ಆಫ್ ಕಾರ್ಸ್ಗೆ ಬನ್ನಿ. ಬರೀ 50,000 ಓಡಿರೋದು. ಬರೀ 1 ಲಕ್ಷ ಓಡಿರೋದು ಇದು ಸರ್. ಇದು ಬರೀ 50,000 ಓಡಿದೆ. ಇದು 60,000 ಓಡಿದೆ. ಅದು 48,000 ಓಡಿದೆ. 48,000 ಎಲ್ಲ ಕಮ್ಮಿ ಓಡಿದೆ. ಬರೀ ಕೃಷ್ಣ ಹಬ್ಬ ಇವತ್ತು ನಮ್ಮ ಹೌಸ್ ಆಫ್ ಕಾರ್ಸ್ ಅಲ್ಲಿ 25,000 ಆಗಿ ಸಿಂಗಲ್ ಓನರ್ 30,000 ಓಡಿರೋದು ಇಗ್ನಿಸ್ ಕೊಡ್ತೀನಿ. ಎಕ್ಸ್‌ವಿ ಎಷ್ಟು ಗಾಡಿ ಇದೆ ಬೈ? ಟೋಟಲ್ ಎಕ್ಸ್‌ವಿ ಬಂದ್ಬಿಟ್ಟು 5 ಗಾಡಿ ಇದೆ. ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ರೆ 10 ಗಾಡಿ ಇದೆ ನಮ್ಮ ಹತ್ರ ಸ್ಟಾಕ್. ಟೋಟಲ್ ಎಲ್ಲಾನು ಮಲ್ಟಿಪಲ್ ಆಪ್ಷನ್ಸ್. ಹೌದು ಬೈ, ತುಂಬಾ ಮಲ್ಟಿಪಲ್ ಆಪ್ಷನ್, ಮಲ್ಟಿಪಲ್ ಕಲರ್ಸ್ ಅಲ್ಲಿ. ಚಾನಲ್ ಇಂದ ಬಂದ್ರೆ ಜಸ್ಟ್ 12,25,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ನೋಡಿ ಬರೀ 50,000 ಓಡಿರೋದು ಡೀಸೆಲ್ ಗಾಡಿ. ಇವಾಗ ಹೌಸ್ ಆಫ್ ಕಾರ್ಸ್ ನಲ್ಲಿ ಬರೀ 7 ಸೀಟರ್ ದೇನೆ ಹವಾ. ಫ್ರೆಂಡ್ಸ್ ನೋಡಿದ್ರಲ್ಲ ಹೈಲೈಟ್ಸು. ಆಲ್ಮೋಸ್ಟ್ ಇವತ್ತು ಓಡಿರೋ ಕಾರ್ಗಳೆಲ್ಲಾನು ತುಂಬಾ ಕಮ್ಮಿ ಓಡಿರೋ ಕಾರ್ಗಳೇ ಜಾಸ್ತಿ ಇದೆ. 2,000 ಓಡಿರೋದು ಇದೆ, 10,000 ಓಡಿರೋದು ಇದೆ, 50,000 ಓಡಿರೋ ಗಾಡಿಗಳೇ ಮೇಜಾರಿಟಿ ಇದೆ ಅಂತ ಹೇಳ್ಬೋದು. ಸೊ ನಾವಿವತ್ತು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೆ ನಮ್ಮ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀವಿ. ಎಕ್ಸಾಕ್ಟ್ ಆಗಿ ನಿಮಗೆ ಬನರ್ಘಟ್ಟ ರೋಡು ಬಿಳೆಕಳಿ ಸಿಗ್ನಲ್ ಏನಿದೆ ಅದ್ರ ನಿಯರ್ ಬೈ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕು ಎಲ್ಲ ಕೊಟ್ಟಿರ್ತೀನಿ. ಇವ್ರು ವಾಟ್ಸ್ಆಪ್ ಕ್ಯಾಟ್ಲಾಗು ಒಂದು ಆಯ್ ಅಂತ ಹಾಕಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಸಮೇತ ಬಂದ್ಬಿಡುತ್ತೆ. ಅಂಡ್ ಪ್ರೈಸಿಂಗ್ ವೈಸ್ ಅಂತೂ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಅಂತ ಹೇಳೋರೆ. ಬನ್ನಿ ನಮ್ಮ ಜೊತೆ ತೌಸೀಫ್ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ ಸರ್? ಆರಾಮಾಗಿದ್ದೀನಿ ಸರ್. ಸುಮಾರು ತಿಂಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತು? ಸರ್ ನಿಮ್ಮ ವ್ಯೂವರ್ಸ್ಗೆ ನಮ್ಮ ಹತ್ರ ಬಂದ್ರೆ ಕಡಿಮೆ ಓಡಿರೋದು XUV ಬೇಕಂದ್ರೆ, ಇಲ್ಲ ಇನೋವಾ ಕ್ರಿಸ್ಟಾ ಬೇಕಾ, ಇಲ್ಲ ಆಟೋಮೆಟಿಕ್ ಚಿಕ್ಕ ಗಾಡಿ ಬೇಕಾ, ಇಲ್ಲ ಬಜೆಟ್ ನಲ್ಲಿ ಗಾಡಿ ಬೇಕಂದ್ರೆ ನಾವು ಕೊಡ್ತೀನಿ ಸರ್. ಅದರಲ್ಲೂ 7 ಸೀಟರ್ ಕಾರಲ್ಲಿ 7 ಸೀಟರ್ ಗಾಡಿ ಬರೀ 4 ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಹತ್ರ. ಅದು ಪ್ಯೂರ್ ಬೆಂಗಳೂರು ಗಾಡಿ, ಮಾರುತಿ ಗಾಡಿ ಕೊಡ್ತೀನಿ. ಹೌದು, ಆಲ್ಮೋಸ್ಟ್ ಇವತ್ತು 7 ಸೀಟರ್ ಕಾರ್ಗಳೇ ಜಾಸ್ತಿ ಹಬ್ಬ ಸರ್. 7 ಸೀಟರ್ ಹಬ್ಬ ನಡೀತಾ ಇದೆ ನಮ್ಮ ಹೌಸ್. ಸೊ ಸರ್ ಇವತ್ತು ಟೋಟಲ್ ಎಷ್ಟು ಕಾರ್ಗಳನ್ನ ನೋಡ್ಬೋದು? ಬೈ ಇನೋವಾ ಕ್ರಿಸ್ಟಾ ಬೇಕಂದ್ರೆ ಟೋಟಲ್ 10 ವೆಹಿಕಲ್ಸ್ ತೋರಿಸ್ತೀನಿ. ಇಲ್ಲ XUV ನೋಡ್ತಾ ಇದ್ರೆ 4 ಇಂದ 5 XUV ತೋರಿಸ್ತೀನಿ. ಮಿಕ್ಕಿದು ಇದೆ ಬೈ ಸೆಲ್ಟಾಸ್ ಇದೆ. ಇಲ್ಲ ಥಾರ್ ಬೇಕಂದ್ರೆ 2000 ಓಡಿರೋದು ಥಾರ್ ಇದೆ. ಸೆಲ್ಟಾಸ್ ಬೇಕಾ 16 ಮಂತ್ಸ್ ಓಲ್ಡ್ ವೆಹಿಕಲ್ ಇದೆ. ಬ್ರಿಜಾ ಇದೆ, ಶಿಫ್ಟ್ ಡಿಸೈರ್ ಇದೆ, ಡೀಸೆಲ್ ಅಲ್ಲಿ ಕೊಡ್ತೀನಿ. ಟೋಟಲ್ ಒಂದು 25-30 ವೆಹಿಕಲ್ಸ್ ತೋರಿಸ್ತೀನಿ ಬೈ. 25 ಗಾಡಿ ಇದೆ. ಎಲ್ಲಾನು ಕಮ್ಮಿ ಓಡಿರೋ ಗಾಡಿಗಳೇ ಸ್ಟಾಕ್ ಇದೆ ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟ್ ಅಡ್ರೆಸ್ ಹೇಳಿದ್ನಲ್ಲ, ಬಿಳೆಕಳಿ ಸಿಗ್ನಲ್ ನಿಯರ್ ಬೈ ಸಿಗುತ್ತೆ. ಅಂಡ್ ಸರ್ ಲೋನ್ ಆಪ್ಷನ್ ಅಂದ್ರೆ 13 ಮಾಡಲ್ ಅಬೋ ಅಲ್ವಾ? 13 ಮಾಡಲ್ ಅಬೋ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ದೀರೇನೋ 80% ಲೋನ್ ಮಾಡ್ಕೊಡ್ತೀನಿ. ಅಂಡ್ ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸೊ ಬನ್ನಿ, ಆಗಿದ್ರೆ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಆಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 7 ಸೀಟರ್ ಕಾರು Ertiga ಇದೆ ಅಂತ ನೋಡಿ. 7 ಸೀಟರ್ ZXi ಟಾಪ್ ಎಂಡ್ ಗಾಡಿ. ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬೈ ಜಸ್ಟ್ 4,25,000ಗೆ ZXi ಪ್ಲಸ್ 13 ಮಾಡಲ್ Ertiga ಕೊಡ್ತಾ ಇದ್ದೀನಿ. 13 ಮಾಡಲ್ ಅದರಲ್ಲಿ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 7 ಸೀಟರ್ ಗಾಡಿ. ಓಕೆ ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್, ಟಾಪ್ ಎಂಡ್ ಗಾಡಿ. ಪೆಟ್ರೋಲ್ ಪ್ಲಸ್ LPG ಅಲ್ವಾ ಸರ್? ಪೆಟ್ರೋಲ್ ಪ್ಲಸ್ LPG. ಹೌದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಸರ್ ಆರಾಮಾಗಿ ಒಂದು 14-15 ಸಿಟಿನಲ್ಲಿ ಬರುತ್ತೆ. LPG ಯೂಸ್ ಮಾಡಿದ್ರೆ 20 ವರೆಗೂ ಬರುತ್ತೆ ಮೈಲೇಜ್. ಓಕೆ ಪ್ಲಸ್ ನಿಮಗೆ ಮ್ಯಾಗ್ ವೀಲ್ಸ್, ಅಲಾಯ್ಸ್, ಏರ್ ಬ್ಯಾಗ್ಸ್ ಎವ್ರಿಥಿಂಗ್ ಬರುತ್ತೆ. ನೆಕ್ಸ್ಟ್ ಟ್ರೈಬರ್ ಸರ್. ಬೈ ಈ ಟ್ರೈಬರ್ ಟಾಪ್ ಎಂಡ್ ಗಾಡಿ 21 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ 4,65,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಒಂದು ಫಿಕ್ಸ್ ಪ್ರೈಸ್ ಹೇಳ್ಬಿಡಿ ಬೈ 4.5 ಲಕ್ಷಕ್ಕೆ ಫೈನಲ್ ಫಿಕ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ. 4.5 ಲಕ್ಷಕ್ಕೆ 21 ಮಾಡಲ್, 4.5 ಲಕ್ಷಕ್ಕೆ 13 ಮಾಡಲ್. ಹೌದು ಬೈ, ಮಾರ್ಕೆಟ್ ಚೆಕ್ ಮಾಡಬಹುದು. 5.5 ಲಕ್ಷ 5.75 ಇದೆ. ಬರೀ 4.5 ಲಕ್ಷ ಕೊಡಿ 21 ಮಾಡಲ್ ಸಿಂಗಲ್ ಓನರ್ ಟ್ರೈಬರ್ ತಗೊಂಡೋಗಿ. ಎಷ್ಟು ಡ್ರೈವನ್ ಆಗಿದೆ ಸರ್ ಇದು? ಬೈ 90,000 ಡ್ರೈವನ್ ಆಗಿದೆ. ಅದು ಲೋನ್ ನಲ್ಲಿ ಹುಡುಕ್ತಾ ಇದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸರ್ XUV 500. ಬೈ XUV 500 ವಿತ್ NOC ಬೇಕಂದ್ರೆ ವಿತ್ NOC ಕೊಡ್ತೀನಿ. ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಬೈ 18 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 50,000 ಇದೆ. W11 ಟಾಪ್ ಎಂಡ್ ಗಾಡಿ ಬೈ. ಅಲೈಸ್ ನಿಮ್ಗೆ ಎವ್ರಿಥಿಂಗ್ ಬರುತ್ತೆ. ಟಾಪ್ ಎಂಡ್ ಗಾಡಿ ವಿತ್ ಸನ್ರೂಫ್ ಬರುತ್ತೆ. ಜಸ್ಟ್ 50,000 ಇದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಜಸ್ಟ್ 8,45,000 ಗೆ ಕೊಟ್ಬಿಡ್ತೀನಿ. 8,45,000 ವಿತ್ NOC ಕೊಟ್ಬಿಡ್ತೀನಿ. ಯಾವ ಮಾಡಲ್ ಸರ್? 18 ಮಾಡಲ್ W11. ಓಕೆ ಫುಲ್ಲಿ ಟಾಪ್ ಎಂಡ್. ಇದಕ್ಕಿಂತ ಟಾಪ್ ಎಂಡ್ ಇಲ್ಲ. ನಿಮ್ಗೆ ಏನೇನ್ ಫೀಚರ್ ಇದೆ ಎಲ್ಲ ಬಂದ್ಬಿಡುತ್ತೆ. ಹಾಗೆ ನೆಕ್ಸ್ಟ್ Kia Seltos ಇದೆ ನೋಡಿ, ಕ್ರೇಜಿ ಇದೆ. Seltos ಬರೀ 14,000 ಓಡಿದೆ ಬೈ. ಇದು ಬರೀ 14,000 ಓಡಿದೆ. 18 ಮಂತ್ಸ್ ಓಲ್ಡ್ ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್ 26 lakhs ಆನ್ ರೋಡ್ ಪ್ರೈಸ್ ಇದೆ ಬೈ. ಜಸ್ಟ್ 21,50,000 ಕೋಟ್ ಮಾಡ್ತಾ ಇದೀವಿ. ಅದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಎಷ್ಟಕ್ಕಾಗೋ ಸರ್? ಬೈ 2150 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. GTX ಪ್ಲಸ್ ಇದು ಟಾಪ್ ಲೈನ್ ಬರುತ್ತೆ. ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆಟೋಮೆಟಿಕ್ ಡೀಸೆಲ್ ಗಾಡಿ. ಡೀಸೆಲ್ 26 lakhs ಇನ್ವಾಯ್ಸ್ ಇದೆ ಬೈ. ಇದು ಶೋರೂಮ್ ಇಂದ 18 ಮಂತ್ಸ್ ಓಲ್ಡ್ ವೆಹಿಕಲ್. ಹೌದು ಬೈ, 18 ಮಂತ್ಸ್ ಓಲ್ಡ್ ವೆಹಿಕಲ್. ಇದು ಸರ್ ಇದು ತಾರ್ ಬೈ ಜಸ್ಟ್ 2,000 ಕಿಲೋಮೀಟರ್ ಓಡಿದೆ. ಇದು ನೋಡಿ ಬರೀ 2,000 ಓಡಿದೆ. 26 ಮಾಡಲ್ ಜನವರಿ ವೆಹಿಕಲ್ ಇದು. ಸಿಂಗಲ್ ಓನರ್ ಜಸ್ಟ್ 2000 ಡ್ರೈವ್ ಆಗಿದೆ. 4x4 ಮ್ಯಾನುವಲ್ ವೆಹಿಕಲ್ ಬೈ. ಇದು ಡೀಸೆಲ್ ಗಾಡಿ. ಇದು ನೋಡ್ತಾ ಇರ್ಬೋದು. ಬಾಡಿ ಲೈನು, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಬರೀ 2,000 ಓಡಿದೆ ಬೈ.
ಬೈ ಇದು ಕೋಟ್ ಮಾಡ್ತಾ ಇರೋದು 18,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಹೊಸದು ಎಷ್ಟಿದೆ ಸರ್? ಬೈ 21 lakhs ಇದೆ ಹೊಸದು. 3 ಲಕ್ಷ ಡಿಸ್ಕೌಂಟ್ ಸಿಗ್ತಾ ಇದೆ ಬೈ. ಅದರಲ್ಲೂ ಬರೀ 2,000 ಓಡಿದೆ. 4 ತಿಂಗಳು ಹಳೆದು ವಿತ್ ಸರ್ವಿಸ್ ಆಗಿದೆ ಸರ್? ಸರ್ವಿಸ್ ಆಗಿದೆ ಬೈ ಇದು. ಓಕೆ ಓಕೆ ಓಕೆ. ಸರ್ವಿಸ್ 4 ತಿಂಗಳು ಹಳೆ ಗಾಡಿ ಅಷ್ಟೇ. ಇದು ಸರ್ ಬೈ ಸಿಂಗಲ್ ಓನರ್ ಜೆಡ್ ವೇರಿಯಂಟ್ ಕ್ರಿಸ್ಟಾನಲ್ಲಿ ನನ್ನ ಹತ್ರ 4 ಇಂದ 5 ಸ್ಟಾಕ್ ಇದೆ ಬೈ. ಇದು 16 ಜೆಡ್ ಇದು ಟೋಟಲ್ ಕ್ರಿಸ್ಟನಲ್ಲೇ 4 ಗಾಡಿ ಇದೆ. 4 ಇಂದ 5 ಇದೆ ಬೈ. ಅದು 16 ಸಿಂಗಲ್ ಓನರ್ ಜೆಡ್ ವೇರಿಯಂಟ್. ಇದು 19 ಸಿಂಗಲ್ ಓನರ್ ಜಸ್ಟ್ 50,000 ಓಡಿದೆ ಬೈ. ಇದು 50,000 ಓಡಿದೆ. ಬರೀ 50,000. ಇದು ಆಟೋಮೆಟಿಕ್ ಜೆಡ್ ಆಟೋಮೆಟಿಕ್. ಇದು 1 ಲಕ್ಷ ಓಡಿದೆ ಬೈ. ಇದು ಅಷ್ಟೇ. ಓಕೆ ಓಕೆ. ಇದು ವಿ ಮ್ಯಾನುವಲ್ ಬೈ. ಇದು ಸಿಂಗಲ್ ಓನರ್ ಗಾಡಿ ಜಸ್ಟ್ 50,000 ಓಡಿದೆ. ಓ ಓಕೆ. ಇದು 50,000 ಓಡಿದೆ. ಹೌದು. ಇದು 50,000 ಓಡಿದೆ. 50,000 ಓಡಿದೆ. ಇನ್ನೊಂದಿದೆ ಎಲ್ಲಿ ಬನ್ನಿ. ಜೆಡ್ ಮ್ಯಾನುವಲ್ ಇದು 2.4. ಇದು ಜಸ್ಟ್ 50,000 ಓಡಿದೆ. ಇದು 50,000. ಇದು 50,000 ಓಡಿದೆ. ಎಲ್ಲ ವಿತ್ ಶೋರೂಮ್ ಹಿಸ್ಟ್ರಿ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ ಓಕೆ ಓಕೆ. ಸೊ ಹಾಗಿದ್ರೆ ಡೀಟೇಲ್ಸ್ ಪ್ರೈಸಿಂಗ್ ಎಲ್ಲ ಹೇಳ್ಬಿಡಿ ಸರ್. ಹಾಗೆ ಬೈ ಇದು 18 ಮಾಡೆಲ್ ಸಿಂಗಲ್ ಓನರ್ ಜೆಡ್ ವೇರಿಯಂಟ್. ಇದು 2.4 ಮ್ಯಾನುವಲ್ ಬರುತ್ತೆ. ಎಲ್ಲ ಶೋರೂಮ್ ಇಂದ ಟ್ರ್ಯಾಕ್ ಸಿಗುತ್ತೆ ಬೈ. ಇದು ಗಾಡಿ ಇದು 2150 ಕೋಟಿಂಗ್ ಇದೆ. ಆನ್ ಟೇಬಲ್ ಅಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 21,50,000 ನೆಗೋಷಿಯಬಲ್ ಆಗುತ್ತೆ. ಇದು ಸರ್ ಇದು ಈ ಕಲರ್ ಗಾಡಿ ಬೈ. ಇದನ್ನು ಜಸ್ಟ್ 50,000 ನೋಡಿದ್ದೆ. ಸಿಂಗಲ್ ಓನರ್ ವಿ ವೇರಿಯಂಟ್ ಇದು. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 18,50,000 ಇದೆ. ಆನ್ ಟೇಬಲ್ ಬಂದ್ರೆ ಇದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಬೈ ಒಂದು ಅರೌಂಡ್ 18 lakhs ವರೆಗೂ ಮಾಡ್ಕೊಡ್ತೀನಿ. 18 lakhsಗೆ ಎಷ್ಟನೇ ಮಾಡಲ್ ಸರ್? 17 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 50,000 ಹೊಡಿರೋದು. ಓಕೆ. ಇದು ಸರ್ ಬೈ ಇದು ಜೆಡ್ ಆಟೋ. ಇದು ಟಾಪ್ ಎಂಡ್ ಗಾಡಿ. 1 ಲಕ್ಷ ಸಿಲ್ವರ್ ಕಲರ್ ನಲ್ಲಿ. ಓಕೆ. ಜೆಡ್ ವೇರಿಯಂಟ್ ಆಟೋಮೆಟಿಕ್. ಹೌದು. ಓಕೆ. ಬೈ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಇದು ಬೈ 2.8 ಜೆಡ್ ಆಟೋ. ಇದು ಜಸ್ಟ್ 52,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಎರಡು ಆಟೋಮೆಟಿಕ್. ಎರಡು ಆಟೋಮೆಟಿಕ್. ಪ್ರೈಸಿಂಗ್ ವೈಸ್ ಸರ್? ಬೈ ಇದು ಬಂದ್ಬಿಟ್ಟು 2375 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಓಕೆ. ಎಷ್ಟು ಕಾಬೋ ಸರ್? ಬೈ ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಇದು ಕ್ರಿಸ್ಟಾ ಬೇಕಂದ್ರೆ ಟೋಟಲ್ ಇಲ್ಲಿ ಪ್ರೆಸೆಂಟ್ 5 ಸ್ಟಾಕ್ ನಲ್ಲಿ ಇದೆ. ಇನ್ನ ಬರೋದು ಒಂದು 4 ಇಂದ 5 ಗಾಡಿ ಬರ್ತಾ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ಇದ್ರ ಪ್ರೈಸ್ ಎಷ್ಟಕ್ಕೆ ಆಗ್ಬೋದು ಸರ್? ಬೈ ಇದನ್ನು 1850 ಇದೆ. ಆನ್ ಟೇಬಲ್ ಇದನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೌದಾ? ಸೊ ಟೋಟಲ್ ಆಗಿ ಕ್ರಿಸ್ಟಾನೇ ಬೇಕು ಅಂತ ಹುಡುಕ್ತಿರೋರಿಗೆ ಎಷ್ಟಿದೆ ಸರ್? 5 ವೆಹಿಕಲ್ ಸ್ಟಾಕ್ ಇದೆ. 5 ವೆಹಿಕಲ್ ಇನ್ನ ಬರೋದಿದೆ. ಹಾಗೆ ನೆಕ್ಸ್ಟ್ ಈ ಕ್ರಿಸ್ಟಾ ಪ್ರೈಸ್ ಹೇಳಿಲ್ಲ ಸರ್? ಸರ್ ಇದು ಬಂದ್ಬಿಟ್ಟು 16,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬೈ ಒಂದು 1625 ಮಾಡ್ಕೊಡ್ತೀನಿ ಬೈ. ಇದು 16.5 ಲಕ್ಷ. ಹೌದು ಬೈ. ಹಾಗೆ ನೆಕ್ಸ್ಟ್ ಇಗ್ನಿಸ್ ಸರ್? ಬೈ ಇಗ್ನಿಸ್ ಟಾಪ್ ಎಂಡ್ ಗಾಡಿ ಜಸ್ಟ್ 30,000 ಹೊಡಿರೋದು. ಆಟೋಮೆಟಿಕ್ ಪೆಟ್ರೋಲ್ ನಲ್ಲಿ ಕೊಡ್ತೀನಿ. ಅದು ಪ್ರೈಸಿಂಗ್ ಅಲ್ಲಿ ಬೈ ಮಾರ್ಕೆಟ್ ಚೆಕ್ ಮಾಡಬಹುದು. 4,90,000 5 ಲಕ್ಷ ಇದೆ. ನಮ್ಮ ಹತ್ರ ಕೊಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 4,25,000 ಕೊಟ್ಬಿಡ್ತೀನಿ ಬೈ. 4,25,000 ಸಿಂಗಲ್ ಓನರ್ 30,000 ಹೊಡಿರೋದು ಇಗ್ನಿಸ್ ಕೊಡ್ತೀನಿ. ಅದು ಆಟೋಮೆಟಿಕ್ ಅಲ್ಲಿ. ಓಕೆ ಓಕೆ. ನೆಕ್ಸ್ಟ್ XU500 ಬೈ XU500 ಅದು ಆಟೋಮೆಟಿಕ್ ಅಲ್ಲಿ ತಗೊಂಡ್ ಬಂದಿದ್ದೀನಿ. ಅದು ಪ್ಯೂರ್ ಬೆಂಗಳೂರು ಗಾಡಿ 2016 ಮಾಡಲ್. ಅದು ಕಡಿಮೆ ಹೊಡಿರೋದು ಬೈ. 60,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. W10 ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಬೈ. ವಿತ್ ಸನ್ರೂಫ್ ಬರುತ್ತೆ ಗಾಡಿ. ಪ್ಯೂರ್ ಬೆಂಗಳೂರು ಗಾಡಿ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ. ಓಕೆ. ನೋಡ್ತಾ ಇರ್ಬೋದು 60,000 ಹೊಡಿದೆ ಅಷ್ಟೇ. ಎಷ್ಟನೇ ಮಾಡಲ್ ಅಂದ್ರೆ ಸರ್? ಬೈ 16 ಮಾಡಲ್ ಸೆಕೆಂಡ್ ಓನರ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಜಸ್ಟ್ 60,000 ಹೊಡಿರೋದು. ಪ್ರೈಸ್ ಸರ್? ಬೈ 10,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಎಷ್ಟು ಕಾಬೋ ಸರ್? ಬೈ 10,60,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 10,60,000. ಹೌದು ಬೈ. ಓಕೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಒಂದು ಬೈ ಸ್ವಿಫ್ಟ್ ಡಿಸೈರ್ ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬೈ. 2015 ಮಾಡಲ್ ಸಿಂಗಲ್ ಓನರ್. NOC ಬಂದಿದೆ. ಜಸ್ಟ್ ನಂಬರ್ ತಗೊಳ್ಬೇಕು ನಾವು ಅಷ್ಟೇ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಬೈ VDI ಇದು 15 ಸಿಂಗಲ್ ಓನರ್ 50,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಈ ಗಾಡಿ ಇದನ್ನು ಸರ್ವಿಸ್ ರೆಕಾರ್ಡ್ಸ್ ಅವೈಲೇಬಲ್ ಇದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಜಸ್ಟ್ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. 5,25,000 ಕೊಡ್ತೀನಿ. 5.5 ಲಕ್ಷಕ್ಕೆ ಎಷ್ಟು ಮಾಡಲು? 5,75,000 ಕೋಟಿಂಗ್ ಇರೋದು. 5,25,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಲ್ಲ? ಆನ್ ಟೇಬಲ್ ಬರ್ಲಿ ಬೈ ಮಾಡ್ಕೊಡ್ತೀನಿ. 100%. ಇವತ್ತು ಒಂದು 50,000 20,000 2,000 ಓಡಿರೋ ಗಾಡಿ ಜಾಸ್ತಿ ಇದೆ. ಇದು ಸರ್ ಇದು ಕ್ರೆಟಾ ಬೈ. ಕ್ರೆಟಾ ಇದು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬೈ. 2017 ಮಾಡಲ್ ಸೆಕೆಂಡ್ ಓನರ್ ಬೈ. ಇದು 1.4 years ಬರುತ್ತೆ. ಬರೀ 70,000 ಹೊಡಿದೆ ಬೈ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಈ ಗಾಡಿ ಇದನ್ನು. ಓಕೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,95,000 ಕೋಟಿಂಗ್ ಇದೆ. ನಮ್ ಕಸ್ಟಮರ್ಗೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಜಸ್ಟ್ 7,25,000 ಫೈನಲ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. 7.5 ಲಕ್ಷಕ್ಕೆ 17 ಮಾಡಲ್ ಕ್ರೆಟಾ ಅದು ಡೀಸೆಲ್ ಅಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು XU500 ಸರ್? XU500 ಅದು W10 ಸಿಂಗಲ್ ಓನರ್ 70,000 ನೋಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಮ್ಯಾನುವಲ್ ಅಲ್ಲಿ ಕೊಡ್ತೀನಿ ಬೈ. ಇದು ವಿತ್ ಸನ್ರೂಫ್ ಬರುತ್ತೆ. ಟಾಪ್ ಎಂಡ್ ಗಾಡಿ. W10 ಬೈ ಸೇಮ್. ಓಕೆ ಓಕೆ ಓಕೆ. ನಿಮ್ಗೆ ಆಟೋಮೆಟಿಕ್ ಬೇಕಾ ಸೇಮ್ ಕಲರ್ ಅಲ್ಲಿ ಆಟೋಮೆಟಿಕ್ ಕೊಡ್ತೀನಿ. ಇಲ್ಲ ಮ್ಯಾನುವಲ್ ಬೇಕಾ ಮ್ಯಾನುವಲ್ ಕೊಡ್ತೀನಿ ಬೈ. ಇದ್ರದ್ದು ಸೇಮ್ ಪ್ರೈಸ್ ಬೈ. 10,95,000 ಕೋಟಿಂಗ್ ಇದೆ. 10,60,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 10,60,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 17 ಸಿಂಗಲ್ ಓನರ್ 70,000 ನೋಡಿರೋದು ಗಾಡಿ. ಓಕೆ. ನೆಕ್ಸ್ಟ್ ಸರ್ ಹೆಕ್ಟರ್ ಬೈ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ MG ಹೆಕ್ಟರ್ ಮ್ಯಾನುವಲ್ ಶಾರ್ಪ್ ಡೀಸೆಲ್ ಅಲ್ಲಿ. ಡೀಸೆಲ್ ನಲ್ಲಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಬೈ. ಇದು ಮ್ಯಾನುವಲ್ ನಲ್ಲಿ ಸಿಗೋದು ಕಷ್ಟ. 2020 ಮಾಡಲ್ ಜಸ್ಟ್ 50,000 ಹೊಡಿದೆ. ಇದು ಬರೀ 50,000 ಹೊಡಿದೆ.
ಪ್ರೈಸ್ ಸೆಕೆಂಡ್ ಓನರ್ ಆಗಿದೆ. ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 12,95,000 ಕೋಟಿಂಗ್ ಇದೆ. ಓಕೆ. ನಿಮ್ ಚಾನಲ್ ಇಂದ ಬಂದ್ರೆ ಜಸ್ಟ್ 12,25,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 12 ಲಕ್ಷಕ್ಕೆ ಎಷ್ಟೇ ಮಾಡಲ್ ಸರ್? ಬೈ 2020 ಮಾಡಲ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಬೈ ಎಷ್ಟು ಹೊಡಿದೆ ಸರ್? ಬರೀ 50,000 ಹೊಡಿದೆ. ಇದು ಬರೀ 50,000 ಹೊಡಿದೆ. ಅದು ಡೀಸೆಲ್ ಅಲ್ಲಿ MG Hector ಡಿಮ್ಯಾಂಡೆಡ್ ವೆಹಿಕಲ್ ಬೈ ಇದು. ಓಕೆ ಓಕೆ. ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ನಿಮ್ಗೆ, ಟಾಪ್ ಎಂಡ್ ಗಾಡಿ. ಓಕೆ, ಆಲ್ಮೋಸ್ಟ್ ಇದು 25 ಲಕ್ಷ ಆಯ್ತಲ್ಲ ಸರ್ ಆಗ? ಹೌದು, 25 lakhs ಇದೆ. ಜಸ್ಟ್ ನಿಮ್ಗೆ 12,25,000 ಕೊಡ್ತಾ ಇದ್ದೀನಿ. ನೆಕ್ಸ್ಟ್ XC500 ಬೈ ಇದು ಸೇಮ್ W10 ಸಿಂಗಲ್ ಓನರ್, 70,000 ಹೊಡಿದೆ. ಮ್ಯಾನ್ಯುವಲ್ ಡೀಸೆಲ್ ಅಲ್ಲಿ ಕೊಡ್ತೀನಿ ನಿಮ್ಗೆ, ವಿತ್ ಸನ್ರೂಫ್ ಬರುತ್ತೆ ಗಾಡಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 10,65,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಅರೌಂಡ್ 10 lakhs ಗೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. 10 ಲಕ್ಷಗೆ 16 ಮಾಡಲ್ ಸಿಂಗಲ್ ಓನರ್ W10 ಕೊಡ್ತಾ ಇದ್ದೀನಿ ಬೈ. ಓಕೆ ಓಕೆ ಓಕೆ, ವಿತ್ ಟ್ರಾನ್ಸ್ಫರ್ ಎಲ್ಲ ಮಾಡಿಸಿ ಎಲ್ಲ. ಹಾ, ನೆಕ್ಸ್ಟ್ ಸರ್ EcoSport ಇದೆಯಲ್ಲ, 50,000 ಹೊಡಿದೆ ಬೈ ಇದು. ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಟ್ಬಿಡ್ತೀನಿ ಬೈ. ನೀವು ಮಾರ್ಕೆಟ್ ಚೆಕ್ ಮಾಡಬಹುದು. 16ನೇ ಮಾಡಲ್ ಟಾಪ್ ಎಂಡ್ ಗಾಡಿಗೆ ಡೀಸೆಲ್ಗೆ 6 ಲಕ್ಷ ನಡೀತಾ ಇದೆ ಬೈ. ಜಸ್ಟ್ 5,25,000 ಗೆ ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ 2016 ಮಾಡಲ್ EcoSports. ಲೋನ್ ಬೇಕಂದ್ರೆ ಲೋನ್ ಬೇಕಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ ಲೋನ್ ಮಾಡ್ಬಿಟ್ಟು. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಬ್ರೀಜಾ. ಅದು ಡೀಸೆಲ್ ಅಲ್ಲಿ ZDI ಪ್ಲಸ್ ಟಾಪ್ ಎಂಡ್ ಗಾಡಿ. ಓಕೆ. 16 ಮಾಡಲ್ ಸಿಂಗಲ್ ಓನರ್, 60,000 ಹೊಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿಗೆ. ಅದು ಡ್ಯುಯಲ್ ಟೋನ್ ನಲ್ಲಿ ಬರುತ್ತೆ ನಿಮ್ಗೆ, ಯೆಲ್ಲೋ ಮತ್ತು ವೈಟ್ ಕಲರ್ ನಲ್ಲಿ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಓಕೆ. ನಿಮ್ಗೆ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 6,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 6,70,000 ಗೆ ಮಾಡ್ಕೊಟ್ಬಿಡ್ತೀನಿ. ಸಿಂಗಲ್ ಓನರ್ ಗಾಡಿ, ZDI ಪ್ಲಸ್ ಅದು ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ನಿಮ್ಗೆ ಪ್ರತಿಯೊಂದು ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಲೋನ್ ಆಪ್ಷನ್ ಅಂದ್ರೆ ಏನಿದೆ ಇನ್ನೊಂದ್ಸಲ ಹೇಳ್ಬಿಡಿ ಸರ್. 2013 ಅಬೌಟ್ ಯಾವ ಗಾಡಿ ತಗೊಂಡ್ರೂ ಲೋನ್ ಮಾಡ್ಕೊಡ್ತೀನಿ. 2013 ಮಾಡಲ್. ಬಟ್ ನಮ್ಮ ಹತ್ರ 2013 ಯಾವ್ದಿಲ್ಲ, 2015 ಪ್ಲಸ್ ಇದೆ ನಮ್ಮ ಹತ್ರ ಎಲ್ಲ. ಸೊ ಆಲ್ಮೋಸ್ಟ್ ಒಂದು 30,000 50,000 ಸಾಕು, ಮಿಕ್ಕಿದೆಲ್ಲ ಲೋನ್. ಇದೆ ಸ್ಟಾರ್ಟಿಂಗ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ 13 ಮಾಡಲ್ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಡೀಟೇಲ್ಸ್ ಎಲ್ಲ ಹೇಳಿದ್ದಾಯ್ತಲ್ಲ. ನಿಮ್ಗೆ ಅಡ್ರೆಸ್ ಹೇಳೋದಾದ್ರೆ ರಾಯಲ್ ಓಕ್ ಫರ್ನಿಚರ್ ಇದೆ, ಅದರ ಬಿಹೈಂಡ್ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ಬಂದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಹೌಸ್ ಆಫ್ ಕಾರ್ ಸಿಕ್ಬಿಡುತ್ತೆ. ಸೊ ಬನ್ನಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ ಅಲ್ವಾ ಸರ್? 100% ಸರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು.